ಇವತ್ತು ರವಿಕುಮಾರ್ ಅವರು ಎಷ್ಟು ದೂರದಲ್ಲಿದ್ದಾರೆ, ಅವ್ರ ಮನೆ ಎಷ್ಟು ದೂರದಲ್ಲಿದೆ? ರವಿಕುಮಾರ್ ಅವರು ಆದಂತ ಇನ್ಸಿಡೆಂಟ್ ಇಂದ ಅಲ್ಲಿನಿಂದ 1 ಕಿಲೋಮೀಟರ್ ಹತ್ತಿರದಿಂದ ಅವ್ರ ಮನೆ ಇದೆ. ಅವರು ಕೂಡ ಗೊತ್ತಿದ್ರೆ ಕೂಡ ಅಡಿಷನಲ್ ಎಸ್ ಪಿ ರವಿಕುಮಾರ್ ಅವರು ಗೊತ್ತಿದ್ರೆ ಕೂಡ ಅವ್ರು ಕೂಡ ಯಾವ್ದು ಸೀರಿಯಸ್ ಅನ್ನ ತಗೊಳಲ್ಲ. ಅವರು ಪೊಲೀಸರು ಬಂದ ನಂತರ ಅವರು ಗಾಳಿಯಲ್ಲಿ ಏನೋ ಗುಂಡ ಹಾರಿಸ್ತಾರೆ, ಏನ್ ಸ್ಮೋಕಿಂಗ್ ಗುಂಡನ ಅಂತಾರೆ ನೋಡ್ರಿ, ಟಿಯರ್ ಗ್ಯಾಸ್ ಅನ್ನು ಆರಿಸಂತ ಟೈಮಲ್ಲಿ ಆ ಟಿಯರ್ ಗ್ಯಾಸ್ ಆರಿಸಂತ ವ್ಯಕ್ತಿ ಯಾರು ರೆಸ್ಪಾನ್ಸಿಬಿಲಿಟಿ ಇರ್ತಾರೆ DRಗೆ, ಆ DR ಅವರು ಫೋನ್ ಮಾಡ್ತಾರ. ಇದು ಬೇಕಾದ್ರೆ ಮೊಬೈಲ್ ಅಲ್ಲಿ ಚೆಕ್ ಮಾಡ್ಬೋದು. DR ಅವರು ಫೋನ್ ಮಾಡ್ತಾರ, ನಮ್ಮ ಈ ಸಿಚುವೇಶನ್ ನಮ್ಮ ಕೈ ಮೀಳ್ತಾ ಇದೆ, ನನ್ ಫೈರ್ ಮಾಡ್ಲಾ ಬೇಡ ಅಂತಂದ್ರೆ ರವಿಕುಮಾರ್ ಅವರು ಕೇಳ್ತಾರ. ರವಿಕುಮಾರ್ ಅವರು ಕೂಡ ನೆಗ್ಲಿಜೆನ್ಸ್ ನಿಂದ ಇಲ್ಲಿಗಂತೂ ಬರಲ್ಲ, ಅವರು ಬರ್ಲಿದ್ರೆ ಕೂಡ ತಡೀರಿ 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 ಅಂತಾರೆ. ಯಾವತ್ತನಾಗ್ಲಿ ಇವತ್ತು ಅನೇಕ ಲಾ ಅಂಡ್ ಆರ್ಡರ್ ಕೈ ತಪ್ಪಂತ ಸಂದರ್ಭದಲ್ಲಿ ಅದು ಯಾವುದೇನೇ ಆಗಿರ್ಬೋದು, ಪೊಲೀಸು ಅಲ್ಲಿದ್ದಂತ ಪರಿಸ್ಥಿತಿಯನ್ನು ಕೈ ತಗೊಂಡಂತ ಕೆಲಸ ಆಗ್ಬೇಕಾಗಿತ್ತು. ಅಕಸ್ಮಿತವಾಗಿ ಅವತ್ತು ಪೊಲೀಸರು ಅಲ್ಲಿ ಟಿಯರ್ ಗ್ಯಾಸ್ ಅನ್ನು ಫೈರ್ ಮಾಡಿ ಅಲ್ಲಿ ಆ ಸಿಚುವೇಶನ್ ಅನ್ನು ಕಂಟ್ರೋಲ್ ತಗೊಂಡಿದ್ರೆ ಇಷ್ಟೊಂದು ದೊಡ್ಡ ಅನಾಹುತ ಆಗ್ತಿದ್ದಿಲ್ಲ ಅನ್ನೋದಕ್ಕೋಸ್ಕರವಾಗಿ ನಾನು ಹೇಳಬೇಕಾಗುತ್ತೆ. ಯಾಕೆ ರವಿಕುಮಾರ್ ನಾನು ಉಲ್ಲೇಖನ ಮಾಡ್ತಾ ಇದ್ದೀನಿ ಅಂದ್ರೆ, ರವಿಕುಮಾರ್ ಅವರು ಅವ್ರು ಗೊತ್ತಿದ್ರು ಕೂಡ 9 ಗಂಟೆಗೆ ಬಂದು ಈ ಸಿಚುವೇಶನ್ ಅವ್ರು ಮುಂಚೆನೆ ಒಂದು ತಿಳಿಗೊಳಿಸ್ಬೇಕು, ಇದನ್ನ ಸರಿಪಡಿಸ್ಬೇಕಂತಿದ್ರಿಗಿನ ಅಲ್ಲಿ ಬಂದು ಮುಂಚೆನೆ ಬಂದು ಎಲ್ಲವನ್ನು ಕೂಡ ಸರಿಪಡಿಸ್ಬೇಕಾಗಿತ್ತು. ಸರಿಪಡಿಸ್ಲಿಕ್ಕೆ ಅವ್ರ ಕೈಲಿ ಆಗ್ಲಿಲ್ಲ. ನಾನು ಅದಕ್ಕೋಸ್ಕರವಾಗಿ ಉಪಮುಖ್ಯಮಂತ್ರಿಗಳಾದಂತ ಸನ್ಮಾನ್ಯ DK ಶಿವಕುಮಾರ್ ಸಾಹೇಬ್ರವರಿಗೆ ಅವ್ರ ಪಾಪ 9 ವರ್ಷಗಳ ಕಾಲ ಲೋಕಾಯುಕ್ತದಲ್ಲಿ ಇದ್ರಂತೆ. ಪವನ್ ನಿಜ್ಜೂರು 9 ವರ್ಷಗಳ ಕಾಲ ಲೋಕಾಯುಕ್ತದಲ್ಲಿದ್ದಂಥ ಟೈಮಲ್ಲಿ ಪಾಪ ಬೆಳಿಗ್ಗೆ ಬರ್ತಾನ, ಮತ್ತೆ ಮರುದಿನನೇ ಅವ್ರಿಗೆ ಸಸ್ಪೆಂಡ್ ಆಗ್ತಾನಂದ್ರಿಗಿನ ಇವತ್ತು ಪವನ್ ನಿಜ್ಜೂರವರು ಅವರು ಸಸ್ಪೆಂಡ್ ಆಗೋದಲ್ಲ, ನಿಮ್ಮ ರವಿಕುಮಾರ್ ಸಾಹೇಬರು ಸಸ್ಪೆಂಡ್ ಆಗಬೇಕಾಗಿತ್ತು ಅನ್ನೋದು ಒತ್ತಾಯ ಮಾಡ್ತೀನಿ. ಅವ್ರು ಗೊತ್ತಿದ್ರೆ ಕೂಡ ಅವ್ರು ಯಾವುದೇ ಕಂಟ್ರೋಲ್ ಅನ್ನು ಮಾಡ್ಲಿಕ್ಕೆ ಆಗ್ಲಿಲ್ಲ. ಯಾಕಂತ ಹೇಳಿದ್ರೆ ರಾಮ್ಲೋರ್ ವಿರುದ್ಧವಾಗಿ ನಾನು ಅನೇಕ ಬೇರೆ ಅಂದ್ರೆ 2008-9ರಲ್ಲಿ ಅವತ್ತಿನ ಸಂದರ್ಭದಲ್ಲಿ ನಾನು ರಾಮ್ಲೋರ್ ವಿರುದ್ಧವಾಗಿ ಕೆಲಸ ಮಾಡಿದ್ದೀನಿ ಅಂದ್ರೆ ಒಂದೇ ಒಂದು ಕಾರಣಕ್ಕೋಸ್ಕರವಾಗಿ ರವಿಕುಮಾರ್ ಸಾಹೇಬ್ ನನಗೆ ಕೂಡ ಅವ್ರ ಮೇಲೆ ಗೌರವ ಇದೆ. ಆದ್ರೆ ಅವ್ರ ಕಾನೂನನ್ನು ಲ್ಯಾಪ್ಸ್ ಆಗಿದೆ ಅನ್ನೋ ವಿಚಾರವನ್ನು ಕೂಡ ಉಲ್ಲೇಖನ ಮಾಡ್ತೇವೆ, ಬೇರೆ ಉದ್ದೇಶ ಏನಿಲ್ಲ. ಅಂದ್ರೆ ರವಿಕುಮಾರ್ ಅವರು ನಮ್ಮನ್ನ ವಿರುದ್ಧವಾಗಿ ಅವತ್ತಿನ ಸಂದರ್ಭದಲ್ಲಿ ನಡ್ಕೊಂಡಾರ ಅನ್ನೋಂಥ ಕಾರಣದಿಂದ ಅವ್ರನ್ನ ಮತ್ತೆ ಪುನಃ ಇಲ್ಲಿ ಹಾಕೊಂಡು ಈ ಲಾ ಅಂಡ್ ಆರ್ಡರ್ನ ವ್ಯವಸ್ಥೆನ ಕೆಡಿಸುವಂತ ಪ್ರಯತ್ನ ಇವತ್ತು ಪವನ್ ನಿಜ್ಜೂರ್ ಅವ್ರು ಮಾಡಿಲ್ಲ. ಆದ್ರೆ ಅವ್ರು ಮಾಡಿರೋದಂತ ಎಲ್ಲ ಕೂಡ ರವಿಕುಮಾರ್ ಸಾಹೇಬ್ರು ಅನ್ನಂತ ಮಾತನ್ನು ಹೇಳ್ತೀನಿ. ನಾನು ರವಿಕುಮಾರ್ ಅವ್ರನ್ನ 9 ಗಂಟೆಗೆ ಬಂದ ನಂತರ ಅವ್ರು ಮಾಡಿರೋಂಥ ವಿಚಾರ ನೋಡ್ರಿ. 9 ಗಂಟೆಗೆ ಬರ್ತಾರ, IG ಮೇಡಮ್ ಬರ್ತಾಳ ನನ್ನ ಹತ್ರ. IG ಮೇಡಮ್ ಮತ್ತೆ ರಾಮ್ಲು IG ಮೇಡಮ್ ಕರೀತಾರ. IG ಮೇಡಮ್ ನಮ್ಮವ್ರು ಹೇಳ್ತಾರೆ, ಯಾಕೆ ಹೋಗ್ಬೇಕು, ನಾವ್ ಯಾಕೆ ಹೋಗ್ಬೇಕು ಅಂತ ನನ್ನ ಹಿಡ್ಕೊಂತಾರೆ. ಯಾಕಂದ್ರೆಗಿನ ಅವರು ಎಲ್ಲನ ಹಿಡ್ಕೊಂಡು ರಾಮ್ಲೋರ್ ಪೊಲೀಸ್ ಸ್ಟೇಷನ್ ಹೊತ್ಕೊಂಡು ಹೋಗ್ಬಿಡ್ತಾರೆ ಅಂತೇಳಿ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಹೋಗ್ಬೇಡ ಅಂತ. ಇಲ್ಲಿ IG ಮೇಡಮ್ ಬಂದ್ಮೇಲೆ ನಾವು ರೆಸ್ಪೆಕ್ಟ್ ಕೊಡ್ಬೇಕಂತ ಹೋದಂತ ಹೇಳಿದ್ರೆ IG ಮೇಡಮ್ ಅವರು ಮರ್ಡರ್ ಕೇಸ್ ಆಗಿದೆ, ಮರ್ಡರ್ ಕೇಸಲ್ಲಿ ನಿಮ್ನ ಅರೆಸ್ಟ್ ಮಾಡ್ತೀನಿ ಅಂದ್ರೆ ನೀವ್ ಏನ್ ಮಾಡ್ತೀರಾ ಮಾಡಬೇಡ, ನಾನಂತ ಆಂಟಿಸಿಪೇಟ್ ಮಾಡ್ತೇವೆ, ಕಾನೂನು ಅದರದೇ ಆದಂತ ಕ್ರಮ ತಗೊಳ್ರಿ ಅನ್ನಂತ ಮಾತನ್ನ ಹೇಳಿದ ತಕ್ಷಣ ರವಿಕುಮಾರ್ ಅವರು ಎಸ್ಕೇಪ್ ಆಗ್ತಾರ. ಎಲ್ಲಿಗೆ ಎಸ್ಕೇಪ್ ಆಗ್ತಾರೋ ಗೊತ್ತಿಲ್ಲ. ಎಸ್ಕೇಪ್ ಆದ ತಕ್ಷಣ ಅವರು DSP ಸಾಹೇಬರು ಫುಲ್ ಸೆಕ್ಯೂರಿಟಿಯಲ್ಲಿ, ನಾನು ಇನ್ನ ದಾಖಲಾತಿಗಳು ನನ್ನ ಹತ್ರ ಇದಾವ. ಅವರು ಹತ್ತತ್ರ ಮಧ್ಯಾಹ್ನದಿಂದ ಪ್ರಿಪ್ರೇಷನ್ ಆಗಿ ಸುಮಾರು 2:30ದಿಂದ ಪ್ರಿಪ್ರೇಷನ್ ಆಗಿ ಆ ಬ್ರಾಂದಿ ಶಾಪದಲ್ಲಿ ಬಳ್ಳಾರಿಯಲ್ಲಿ ನಮ್ಮ SP ಸರ್ಕಲ್ದಲ್ಲಿ ಬ್ರಾಂದಿ ಶಾಪದಲ್ಲಿ 300 ಮಂದಿ ಕುಡಿತಾ ಇದ್ರಲ್ಲ, ಆ ಕುಡಿದಂತ ಬಾಟಲ್ಸ್ ಜೊತೆಲಿ ಪೆಟ್ರೋಲ್ ಅನ್ನು ತುಂಬ್ಕೊಂತ ಇದ್ರಲ್ಲ, ಬಾಟಲ್ ಇದು ಕ್ಯಾನ್ಗಳು ತಂದು ಆ ಕ್ಯಾನ್ಗಳು ತುಂಬೋದು ಕೂಡ ವಿಡಿಯೋ ಆಗಿದೆ. ನಾನು ಮತ್ತೆ ಪುನಃ ನಿಮಗೆ ಒಂದೇ ಸಾರಿ ನಾನು ಹೇಳಲ್ಲ, ಎಲ್ಲ ವಿಚಾರಗಳನ್ನ ಹಂತವಾಗಿ ಎಲ್ಲವನ್ನು ತಗೊಂಡ್ಬರುವಂತ ಕೆಲಸ. ಆ ಪೆಟ್ರೋಲ್ ತುಂಬಿಕೊಂಡಿರೋದು, ಬಾಂಬ್ಗಳು ತಯಾರು ಮಾಡಿರೋದಂಥದ್ದು ಎಲ್ಲ ಕೂಡ ವಿಡಿಯೋ ಇದಾವ. ಆದ್ರೆ ನಾನು ಮುಗಿಸ್ತೇನೆ. ಅಕಸ್ಮಿತವಾಗಿ ಅಲ್ಲಿ ಬಾಂಬ್ಗಳು ತಯಾರಾದ ತಕ್ಷಣ ಅವಾಗ ಎಲ್ಲ ಬಾಂಬ್ಗಳು ತಗೊಂಡ್ಬರೋದು ಕೂಡ 2:30ರಿಂದ ಪ್ರಾರಂಭ ಮಾಡಿದಾರ. 2:30ರಿಂದ ಪ್ರಾರಂಭ ಮಾಡಿದ ತಕ್ಷಣ ಹಿಂಗೆಲ್ಲ ಘಟನೆಗಳಾದ ನಂತರ ಪುನಃ MLA ಅವರು ಈ ಸಿಚುವೇಶನ್ ಅನ್ನು ಏನು ಅವರು ಇದನ್ನ ದೊಡ್ಡದು ಮಾಡಬೇಕು ಅನ್ನೋ ಕಾರಣದಿಂದ ಅವ್ರು ಎಲ್ಲಿ ಬರ್ತಾರ, SP ಸರ್ಕಲ್ ಬರ್ತಾರ, ದುರ್ಗಂಗುಡಿಗೆ ಬರ್ತಾರ,
ಬಂದಂತ ಟೈಮಲ್ಲಿ ಫಿಲಿಂ ಸ್ಟೈಲಲ್ಲಿ ಬರ್ತಾನ, ಫಿಲಿಂ ಸ್ಟೈಲಲ್ಲಿ ಬಂದು ಏನಾಗುತ್ತೆ ನೋಡೋಣ ಅಂತಾನ. ಒಂದ್ ಕಡೆ ರವಿಕುಮಾರ್ ಹೇಳ್ತಾರ, ಇಲ್ಲರಿ ನಾನು ತಪ್ಪಿಸ್ಕೊಂಡೋಗಿ ಹೋಗ್ಬಿಟ್ಟಿದ್ರಿ, ಯಾಕೆ ಹೋಗ್ಬಿಟ್ಟಿದ್ರು ಹೋಗಿ ಅಂತ ಹೇಳ್ತಾನ ರವಿಕುಮಾರ್. ಇಲ್ಲರಿ ನಾನು ಯಾರೋ ಒಂದು ಇನ್ಸಿಡೆಂಟ್ ಆಗಿತ್ತು, ಅದಕ್ಕೋಸ್ಕರ ನಾನು ಹೋಗ್ಬಿಟ್ಟಿದ್ದಲ್ಲ ಹೋಗ್ತೀನಿ. ಅವ್ರ ಉದ್ದೇಶ ಏನಂದ್ರೆ ನಾನು ಹೋಗ್ತೀನಿ, ನೀವು ಮುಗಿಸ್ಬಿಟ್ರಿ ಅಂತ ಹೇಳಿ. ಅವರೆಲ್ಲಗಳು ಪ್ಲಾನ್ಡ್. ಹೋಗ್ಬಿಟ್ಟಿದ್ರೆ ನಾನು ಹೋದಂಗೆ ತಪ್ಪಿಸ್ಕೊಂಡಂಗೆ ಮಾಡ್ತೀನಿ. ಅವ್ರು ನೀವೇನೇನು ಇದ್ರಿಗಿನ ಬೇಕಾದ್ರೆ SP ಕೊಡ್ಲಿಕ್ಕೆ ಕಟ್ಟಣ. ಆತ SP ಏನು ಗೊತ್ತಿಲ್ಲ, ಪಾಪ ಅಮಾಯಕಿದ್ದಾನ. ಅವತ್ತೇ ಬಹಳ ವರ್ಷಗಳ ಕಾಲ ಡ್ಯೂಟಿಗೆ ಬಂದಾನ. ಇವತ್ತು ಯಾರೋ ಒಬ್ರು ಇದರಲ್ಲಿ ನಾವು ಈ ಇನ್ಸಿಡೆಂಟ್ ಅಲ್ಲಿ ತಪ್ಪಿಸ್ಕೋಬೇಕಾದ್ರೆ ಇದು ದೊಡ್ಡ ಅನಾಹುತ ಕಾಣ್ತಾ ಇದೆ. ನಾನು ಒಬ್ಬರಿಗೆ ಹೋಗ್ತೀನಿ, ನೀವೆಲ್ಲ ಕೂಡ ಭರತ್ ರೆಡ್ಡಿ ಅವ್ರ ಜೊತೆಲಿ ಬಂದು ನೀವೆಲ್ಲರೂ ಕೂಡ ಜನಾರ್ದನ್ ರೆಡ್ಡಿ ಅವ್ರನ್ನ ಮುಗಿಸ್ಬಿಟ್ರಿ, ಜನಾರ್ದನ್ ರೆಡ್ಡಿ ಮನೆ ಮುಗಿಸ್ಬಿಟ್ರಿ ಅನ್ನಂತ ಒಂದು ಷಡ್ಯಂತ್ರವನ್ನು ಮಾಡಿ ಒಂದು ದೊಡ್ಡ ಪ್ಲಾನ್ ಅನ್ನು ಮಾಡಿಕೊಂಡು ಈ ರೀತಿ ಗುಂಪಾಗಿ ಬರೋಂಥ ಕೆಲಸ ಮಾಡಿದ್ದಾರೆ. ಈ ಗುಂಪು ಬರೋಂಥ ಸಂದರ್ಭದಲ್ಲಿ ಇವತ್ತು ನಾನು ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಸಾಹೇಬರು ಬಂದಂತ ಟೈಮಲ್ಲಿ ಈ ರೀತಿ ಆಗಿದೆ, ನಮ್ಮಿಂದನೇ ಆಗಿದೆ ಆರೋಪ ಮಾಡಿ ಮಾತಾಡಿದ್ದು ಅಲ್ಲ. ನನಗೆ ಜನಾರ್ದನ್ ರೆಡ್ಡಿ ಅವರು ಇರ್ತಾರೆ, ನನಗೆ ಅಕಸ್ಮಿತವಾಗಿ ಯಾವ್ದಾನ ಒಂದು ಡೆತ್ ಆಗಿದೆ ಅಂತ ಹೇಳ್ತಾರೆ, ಇನ್ಸಿಡೆಂಟ್ ಆಗಿದೆ ಅಂತ ನನ್ನ ಮೇಲೆ ಮರ್ಡರ್ ಕೇಸ್ ಫಿಕ್ಸ್ ಮಾಡಿದ್ರು. ನನ್ನ ಮೇಲೆ ಜನಾರ್ದನ್ 302 ಫಿಕ್ಸ್ ಮಾಡಿದ್ರು. ಅಲ್ಲಿ ವಿತೌಟ್ ಎನ್ಕ್ವೈರಿ ಎಲ್ಲ ಇತಿಹಾಸದಲ್ಲಿ 302 ಫಿಕ್ಸ್ ಮಾಡಿರೋಂಥ ಉದಾಹರಣೆಗಳು ಇದೆ ಏನ್ರಿ ಸರ್? ಈ ಗಲಭೆಗಳಾದಂಥ ಟೈಮಲ್ಲಿ 302 ನನ್ನ ಮೇಲೆ ಇವತ್ತಿಗೆ ನನ್ನ ಮೇಲೆ ಮರ್ಡರ್ ಕೇಸ್ ಇದೆ. ಈ 302 ಕೇಸ್ ಆದ ತಕ್ಷಣ ಇವತ್ತು IG ಮೇಡಮ್ ಬಂದ್ರು. IG ಮೇಡಮ್ ಅವರಲ್ಲಿ ಅವ್ರು ಸೀನಿಯರ್ ಮೋಸ್ಟ್ ಆಫೀಸರ್ ಇದ್ದಾರೆ, ಎಂಕ್ವೈರಿ ಮಾಡ್ಬೇಕಾದ್ರೆ ರಾಮ್ಲೂರು ಈ ತರ ಬ್ಯಾಕ್ಗ್ರೌಂಡ್ ಇದ್ದಂತ ಮನುಷ್ಯ ಇದ್ದಾನ, ಜನಾರ್ದನ್ ರೆಡ್ಡಿ ಅವರು ಈ ತರ ಬ್ಯಾಕ್ಗ್ರೌಂಡ್ ಇರೋಂಥ ಮನುಷ್ಯ ಇದ್ದಾನೆ, ಏನಿಲ್ಲ ಅವ್ರ ಹತ್ರ ಆಕ್ಷನ್ ಕೂಡ ತಗೊಂಡಿಲ್ಲ. ನಾನು ಒಂದು ವಿಡಿಯೋ ನೋಡ್ತಿದ್ದೆ ಜನಾರ್ದನ್ ರೆಡ್ಡಿ ಸರ್, ಆ ಹೆಣ್ಮಕ್ಳು ಭರತ್ ರೆಡ್ಡಿ ಅವ್ರ ಹತ್ರ MLA ಹತ್ರ ಹೋಗಿ ಮಾತಾಡ್ತಾರ, ಯಾರ ಹತ್ರನೂ ಹೋಗಿ ಮಾತಾಡಿದ ನಂತರ ಯಾವ್ಯಾವ ಕೇಸ್ ಹಾಕ್ಬೇಕಂತೇಳಿ IG ಮೇಡಮ್ ಹೇಳ್ತಾರೆ. ನಮ್ಮ ಪರಿಸ್ಥಿತಿ